ಇದು ಹೋಳಿಗೆ ಮಾಡೋಕ್ಕೆ ಹೂರಣನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೇಳೆಯನ್ನು ಬೇಯಿಸ್ಕೊಂಡು ಮತ್ತು ಹಿಟ್ಟು ಕೂಡ ನಾದಿಟ್ಟಿದ್ದೀನಿ. ಸ್ವಲ್ಪ ಮುಂಚೆನೇ ನಾದಿಟ್ಟಿದ್ರೆ ಸಾಫ್ಟ್ ಆಗುತ್ತೆ ಅಂತ. ನಮ್ಮ ಮೈದಂದು ಮದುವೆ ಇದೆ, ಅದಕ್ಕೆ ಹೋಳಿಗೆ ಮಾಡ್ತೀವಿ. ಯಾಕಪ್ಪ ಅಂದರೆ ಮದುವೆ ಮಾಡೋಕ್ಕಿಂತ ಮುಂಚೆಗೆ ನಮ್ಮ ಕಡೆ ಎಲ್ಲ ಹಿರಿಯರನ್ನ ಅಂತ ಮಾಡ್ತಾರೆ, ಲಕ್ಷ್ಮಿಯನ್ನ ಅಂತ ಮಾಡ್ತಾರೆ. ಅವೆಲ್ಲ ಸಂಪ್ರದಾಯಗಳಿದೆ. ಅದನ್ನೆಲ್ಲ ಮಾಡಿದ್ಮೇಲೆ ಮದುವೆ ಮಾಡೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿಯಾಗಿ ಹಿರಿಯರನ್ನ ಮಾಡ್ತೀವಿ. ಅವರಿಗೆ ಎಡೆ ಮಾಡಿ, ಕಾಯಿ ಹೊಡೆದು, ಬಟ್ಟೆ ಮಾಡಿ ಪೂಜೆ ಮಾಡ್ತೀವಿ. ಅದನ್ನು ಆಮೇಲೆ ಮನೆಯವರೇ ಹಾಕ್ಕೋತಾರೆ. ಈ ಸಂಪ್ರದಾಯ ಏಕಿದೆ, ಇದರಿಂದ ಇರೋ ಅರ್ಥ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಮಾಡ್ತಾರೆ ಅನ್ನೋದು ನನಗೆ ಈಗ ಗೊತ್ತಾಗಿದೆ. ಮದುವೆಗೆ ಸಂತೆ ಎಲ್ಲ ಮಾಡಿದ್ದಾರೆ ಜೋರಾಗಿ. ರೇಷನ್ ಎಲ್ಲ ತೊಗೊಂಡು ಬಂದಿಟ್ಟಿದ್ದಾರೆ ಮನೆಯಲ್ಲಿ. ಮದುವೆ ಬಂದಿದೆ, ಹತ್ತಿರ ಇದೆ ಅಂದ್ಬಿಟ್ಟು ನಾನು ಇದನ್ನೆಲ್ಲ ನೀಟಾಗಿ ಸಾರಿಸ್ಕೊಂಡಿದ್ದೀನಿ ಮನೆಯೆಲ್ಲ. ಮತ್ತು ಅರ್ಜೆಂಟಲ್ಲಿ ತೊಳ್ಕೊಳಕ್ಕಾಗಲ್ಲ ಅಂತ ಈಗಲೇ ಸ್ವಲ್ಪ ನೀಟಾಗೆಲ್ಲ ತೊಳ್ಕೊಂಡಿದ್ದೀನಿ. ಇದೆಲ್ಲ ರೇಷನ್ ಕಾಣಿಸ್ತಾ ಇದೆಯಲ್ಲ, ಮದುವೆಗಂತ ತೊಗೊಂಡು ಬಂದಿಟ್ಟಿದ್ದಾರೆ. ಇದು ಈ ಕಡೆ ಸೈಡು ಬಟ್ಟೆ ಸಂತೆ. ಬಟ್ಟೆ ಮದುಮಕ್ಕಳಿಗೆ ಮತ್ತು ಬಂದವರಿಗೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಕೆ, ಇದು ನಮ್ಮದಲ್ಲ, ನಮ್ಮ ಹೊಲದಲ್ಲಿ ಮೇಯಕ್ಕೆ ಬಿಟ್ಟಿದ್ರು ಮೇಕೆನ. ಅದಕ್ಕೆ ಇದೊಂದು ಸಿಕ್ಕಾಕೊಂಡಿದೆ, ತೊಗೊಂಡು ಬಂದು ಕಟ್ಟಿದ್ದೀವಿ. ಆಮೇಲೆ ಬಂದಮೇಲೆ ಅವರು ಹೊಲ ಎಲ್ಲ ಮೇಯಿಸಿದ್ರಲ್ಲ, ಅದಕ್ಕೆ ಇದನ್ನು ಕಟ್ಟಾಕಿರೋದು. ಆಮೇಲೆ ಅವ್ರು ಬಂದರೆ ಬಿಡಿಸ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಇದನ್ನು ಇಲ್ಲೇ ಇರುತ್ತೆ. ಆ ಕಡೆ ಮನೆಯಿಂದ ಈ ಕಡೆ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಮನೆಯನ್ನೇನು ಸ್ವಲ್ಪ ರೆಡಿ ಮಾಡಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಬಿಡು ಮಾಡ್ಕೊಂಡು ಬಟ್ಟೆನೆಲ್ಲ ಮಡಚಿಟ್ಟು ನೀಟಾಗಿ ಇದೇ ರೀತಿಯಾಗಿ ಜೋಡಿಸ್ಕೊಂಡೆ ಎಲ್ಲ. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಜೋಡಿಸೋದಿದೆ ಹಾಲಲ್ಲಿ. ಇದನ್ನು ಕೂಡ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ತೀನಿ.